ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಆಗಿ ಎಕ್ಸಸೈಸ್ 13.2ಗೆ ಹೋಗೋಣ. ಸೊ ಏನಕ್ಕೆ ಎಕ್ಸಸೈಸ್ 13.2ನ ತಗೊಂಡಿದ್ದೀನಿ ಅಂತ ಅಂದರೆ, ಆ್ಯಕ್ಚುಲಿ ಫಸ್ಟ್ ವಿಡಿಯೋದಲ್ಲಿ ಹೇಳುವಾಗ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ ಚಾಪ್ಟರ್ ಇಂಟ್ರಡಕ್ಷನ್ ವಿಡಿಯೋದಲ್ಲೇ ಅದರದ್ದು ಲಾಸ್ ಆಗಿರ್ಬೋದು ಮತ್ತು ಟೈಪ್ಸ್ ಆಫ್ ಎಕ್ಸ್ಪೋನೆಂಟ್ಸ್ ಆಗಿರ್ಬೋದು ಬೇಸಿಕ್ ಹೇಳಿದ್ದೀವಿ. ಸೊ ನಿಮ್ಮ ಎಕ್ಸಸೈಸ್ 13.2 ಬಂದು ಬೇಸ್ಡ್ ಆನ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಅರ್ಥ ಆಯ್ತಾ? ಸೊ ಇರ್ತಕ್ಕಂತಹ 5 ಎಕ್ಸ್ಪೋನೆಂಟ್ಸ್ ಲಾಸ್ನಲ್ಲಿ ಟೋಟಲ್ 5 ಎಕ್ಸ್ಪೋನೆಂಟ್ಸ್ ಲಾಸ್ನ ಯೂಸ್ ಮಾಡಿಕೊಂಡು ಎಕ್ಸಸೈಸ್ 13.2ನ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಎಕ್ಸಸೈಸ್ 13.2 ಫಸ್ಟ್ ಕ್ವಶನ್ ಬಂದು ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ ಸಿಂಪ್ಲಿಫೈ ಆ್ಯಂಡ್ ರೈಟ್ ದ ಆನ್ಸರ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆನ್ಷಿಯಲ್. ಆ್ಯಂಡ್ ಅದರಲ್ಲಿ 13.2 ಎಕ್ಸಸೈಸ್ ಬಿಫೋರ್ ಏನು ಮಾಡಿದ್ದಾರೆ, ಮಿಸ್ಸೆಲೇನಿಯಸ್ ಎಕ್ಸಾಂಪಲ್ಸ್ ಯೂಸಿಂಗ್ ದ ಲಾಸ್ ಆಫ್ ಎಕ್ಸ್ಪೋನೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಏನು ಮಾಡ್ತೀರಾ, ಸಿಂಗಲ್ ಲಾಸ್ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ಲಾ ಆಗಿರ್ಬೋದು, ಅಥವಾ ಕೋಶೆಂಟ್ ಲಾ ಆಗಿರ್ಬೋದು, ಆರ್ ಪವರ್ಸ್ ಆನ್ ಪವರ್ಸ್ ಆಗಿರ್ಬೋದು, ಸೊ ಝೀರೋ ಎಕ್ಸ್ಪೋನೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಎಕ್ಸ್ಪೋನೆಂಟ್ಸ್. ಸೊ ಈ 5ನು ಯೂಸ್ ಮಾಡಿಕೊಂಡು ಇಂಡಿವಿಜುವಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಡೈರೆಕ್ಟಾಗಿ ಏನು ಮಾಡ್ತೀವಿ, ಎಲ್ಲನೂ ಮಿಕ್ಸ್ ಮಾಡಿ, ಅಂದರೆ ನೀವು ಕೋಶೆಂಟು ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲನೂ ಆ್ಯಡಪ್ ಮಾಡ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವ. ಸೊ ಅದು ಹೇಗೆ ಮಾಡೋದು ಅನ್ನೋದು ನಿಮಗೆ 13.2ಗಿಂತ ಮುಂಚೆ ಹೇಳ್ಕೊಟ್ಟಿರೋದು. ದಟ್ ಈಸ್ 13.4 ನಿಮ್ಮದ್ರಲ್ಲಿ ಮಿಸ್ಸೆಲೇನಿಯಸ್ ಎಕ್ಸಾಂಪಲ್ ಯೂಸಿಂಗ್ ದ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅನ್ನೋದು. ಸೊ ಫಸ್ಟು ಎಲ್ಲ ಮಿಕ್ಸಪ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಇಂಡಿವಿಜುವಲ್ ಆಗಿ ಹೋಗೋಣ. ಸೊ ಇಂಡಿವಿಜುವಲಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋದ ಪ್ರಕಾರ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ ಸಿಂಪ್ಲಿಫೈ ಆ್ಯಂಡ್ ರೈಟ್ ದ ಆನ್ಸರ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಇದೆ. ಸೊ ಇದ್ರದ್ದು ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ನೋಡೋಣ. ಐ ಹೋಪ್ ಎಸ್ಟರ್ಡೇ ವಿಡಿಯೋಸಲ್ಲಿ ಐ ಮೇಡ್ ಇಟ್ ಕ್ಲಿಯರ್. ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಟೈಪ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. 3 ಸ್ಕ್ವೇರ್ ಇಂಟು 3 to the power of 4 ಇಂಟು 3 to the power 8. ಅರ್ಥ ಆಯ್ತಾ? ಸೊ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಯಾವ ಒಂದು ಲಾ ಇದೆ ಇದು ಅಂತ. ಸೊ ಇಂಟು ಮಾರ್ಕ್ ಇದೆ ಅಂದರೆ ಯಾವ ಲಾ ಇದು? ಪ್ರಾಡಕ್ಟ್ ಲಾ. ಮತ್ತು ಇನ್ನೇನಿದೆ, ಬೇಸ್ ಎಲ್ಲ ಸೇಮ್ ಇದೆ, ಸೆಕೆಂಡೇ ಹಿಂಟ್ ಬಂದು. ಸೊ ಇವೆರಡು ಹಿಂಟ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಪ್ರಾಡಕ್ಟ್ ಲಾನ ಯೂಸ್ ಮಾಡ್ಕೊಳ್ಳಿ ಸಾಲ್ವ್ ಮಾಡ್ಕೊಬೋದು. ಪ್ರಾಡಕ್ಟ್ ಲಾ ಏನು ಹೇಳ್ತದೆ, ಫಾರ್ ಎಕ್ಸಾಂಪಲ್ ಬೇಸು ಸೇಮ್ ಇದ್ದು ಪವರ್ಸು ಡಿಫ್ರೆಂಟ್ ಇದ್ರೆ ನಾವೇನು ಮಾಡ್ಬೋದು, ಪವರ್ಸ್ನ ಆ್ಯಡ್ ಮಾಡ್ಬೋದು ಅಂತ ಹೇಳುತ್ತೆ ಅಲ್ವಾ ತಾನೇ? ಸೊ ಅದೇ ಥರ ನಾವಿವಾಗ ಈ ಪ್ರಾಡಕ್ಟ್ ಲಾನ ಇಲ್ಲಿ ಅಪ್ಲೈ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಅಂತ. ಸೊ ಈ ಲಾ ಯೂಸ್ ಮಾಡ್ಕೋಣ. ಇದು ನಾವಿಲ್ಲಿ ಇಲ್ಲಿ ಸೈಡಲ್ಲಿ ಬರ್ತಿರೋಣ, ಯಾಕಂದರೆ ನಮಗೆ ರೆಫರೆನ್ಸ್ಗೆ ಬೇರೆ ಸಮ್ಗಳಿಗೆ ಬೇಸು ಸೇಮ್ ಇದ್ದು ಪ್ರಾಡಕ್ಟಲ್ಲಿ ಬೇಸು ಸೇಮ್ ಇದ್ದು ಪವರ್ಸ್ ಡಿಫ್ರೆಂಟ್ ಇದ್ರೆ ಪವರ್ನ ನಾವು ಆ್ಯಡ್ ಆನ್ ಮಾಡ್ಬೋದು ಅಲ್ವಾ? ಸೊ ಇದು ನಮ್ಮದು ಪ್ರಾಡಕ್ಟ್ ಲಾ. ಸೊ ಈ ಪ್ರಾಬ್ಲಮ್ಗೆ ನಾವು ಅಪ್ಲೈ ಮಾಡಿದ್ವಿ ಈ ಲಾನ. ಬೇಸ್ ಯಾವುದು? 3. ಪವರ್ಸ್ ಯಾವ್ದಿದೆ? 2 + 4 + 8. ಇದು 3ದು ಪವರ್ಸು. ಸೊ ಆಸ್ ಸಿಂಪಲ್ ಆಸ್ ಇಟ್ ಈಸ್ ಆ್ಯಡ್ ಮಾಡಿ. 8 + 2 10, 10 + 4 14. 3 to the power 14. ನೆಕ್ಸ್ಟ್ ಇನ್ನೊಂದು ಸಮ್ನ ಟ್ರೈ ಮಾಡೋಣ ನಾವು. ನೆಕ್ಸ್ಟ್ ಯಾವುದಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಥರ್ಡ್ ಸಬ್ ಕ್ವಶನ್ ಥರ್ಡಲ್ಲಿ a to the power of 3 ಇಂಟು a to the power of 2 ಅಂತ ಇದೆ. ಸೇಮ್ ಪವರ್ಸ್ನ ಆ್ಯಡ್ ಮಾಡೋಂಥ ಸಮ್. ಬೇಸ್ ಯಾವುದು? ಎ. ಅರ್ಥ ಆಯ್ತಾ? a to the power of 3 ಇಂಟು a to the power of 2 ದಟ್ ಈಸ್ ಈಕ್ವಲ್ಸ್ ಟು, ಬೇಸ್ನ ಬರ್ಕೊಳ್ಳಿ ಫಸ್ಟು, 3 + 2 5. ಸಿಂಪಲ್ ಅಡಿಷನ್, ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಗಿರ್ತದೆ, ಬಿಕಾಸ್ ಇದೆಲ್ಲ 1 ಮಾರ್ಕ್ ಕ್ವಶನ್ಸು. ಅರ್ಥ ಆಯ್ತಾ? ನೆಕ್ಸ್ಟು ಯಾವುದಕ್ಕೆ ಹೋಗೋಣ ನಾವು? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ನಾವು. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಒಂದು ನಾವು ಇದ್ರದ್ದು ಕೋಶೆಂಟ್ ಲಾ ಅಂತಲೂ ಮಾಡ್ಬೋದು. ಇಲ್ಲಿ ನೋಡಿ, ಸೆಕೆಂಡ್ ಸಬ್ ಕ್ವಶನ್ ಬಂದು ನಿಮಗೆ ಕೋಶೆಂಟ್ ಲಾ ಮೇಲಿದೆ. 6 to the power of 15 ಡಿವೈಡೆಡ್ ಬೈ 6 to the power of 10 ಅಲ್ವಾ? ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ನಮಗೆ ಡಿವೈಡ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟ್ನೇ ಇಂಟು ಸೆಕೆಂಡ್ನೇ ಇಂಟು ಬಂದು ಬೇಸ್ ಸೇಮ್ ಇದೆ, ಏನು ಮಾಡಬೇಕು? ನೆಕ್ಸ್ಟ್ ಸೆಕೆಂಡ್ ಲಾ ನಮಗೆ ಇದು ಬೇಸ್ಡ್ ಆನ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಬೇಸು ಸೇಮ್ ಇದ್ದು ಪವರ್ಸು ಡಿಫ್ರೆಂಟ್ ಇದ್ದು ಅಂಥ ಟೈಮಲ್ಲಿ ನಾವು ಡಿವೈಡ್ ಮಾಡಬೇಕು ಅಂತ ಇದ್ರೆ
ಏನು ಮಾಡಬೇಕು, ಸಬ್ಟ್ರಾಕ್ಟ್. ಇಲ್ಲಿ ಅಡಿಷನ್ನು, ಇಲ್ಲಿ ಸಬ್ಟ್ರಾಕ್ಷನ್ನು, ಇಲ್ಲಿ ಮಲ್ಟಿಪ್ಲಿಕೇಶನ್ನು, ಇಲ್ಲಿ ಡಿವಿಷನ್. ಅರ್ಥ ಆಯ್ತಾ? ಅವತ್ತು ಫಸ್ಟು ವಿಡಿಯೋದಲ್ಲಿ ಹೇಳಿದ ಥರನೇ ನೀವು ಒಂದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಇದನ್ನ ವೈಸ್ ವರ್ಸ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ 6 to the power of 15, 6 to the power of 10 ಇದೆ. ಅದನ್ನ 6 to the power of 15 ಮೈನಸ್ 6 to the power of 10 ಬೇಸ್ಡ್ ಆನ್ ಈ ಥರ n ಮೈನಸ್ n. 15 ಮೈನಸ್ 10 5. ಈ ಥರ ಬೇರೆ ಕ್ವಶನ್ ಇದೇ ನಂಬರ್ ಕೊಟ್ಟರು ನೀವು ಬರ್ಕೊಬೋದು, ಅಥವಾ ಎಕ್ಸಾಮಲ್ಲಿ ಬೇರೆ ನಂಬರ್ಸ್ ಮೂಲಕ ಕೊಟ್ಟರು ಈ ಲಾಸ್ನ ನೆನ್ಪಿಟ್ಕೊಬೇಕು. ಅದೊಂದೇ ಕೀ ಪಾಯಿಂಟ್ಸು. ನೀವು 13.2ನ ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಇರ್ತಕ್ಕಂಥ ಇದು ಬಂದು ಲಾಸ್, ಬೇಸಿಕ್ ಲಾಸ್ ಎಕ್ಸ್ಪೋನೆಂಟ್. ಇದು ಮೇನ್ ಟಾಪಿಕ್ ಬಂದು ಇದು ನೆನ್ಪಿಟ್ಕೊಂಡ್ರೆ ಈ ಲೆಸನ್, ಈ ಎಕ್ಸಸೈಸ್ ಮೇನ್ ಎಕ್ಸಸೈಸು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರು ಹೋಗೋಣ ಅಂತ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, 5th ಸಬ್ ಕ್ವಶನ್, ದಟ್ ಈಸ್ 5 ಸ್ಕ್ವೇರ್ whole to the power of 3 divided by 5 to the power of 3. See, first two questions ನಾವು ಸಾಲ್ವ್ ಮಾಡಿದ್ವಲ್ಲಿ ಯಾವ್ದಾವ್ದು ಮಾಡೋದು, ಫಸ್ಟ್ ಪ್ರಾಬ್ಲಮ್ ಪ್ರಾಡಕ್ಟ್ ರೂಲ್. ಸೊ ಅಲ್ಲಿ ಬೇರೆ ಯಾವುದಂತ ಕೋಶೆಂಟ್ ರೂಲ್ ಆಗಲಿ, ಕೋಶೆಂಟ್ ಲಾ ಆಗಲಿ, ಅಥವಾ ಪವರ್ಸ್ ಆನ್ ಪವರ್ಸ್ನ ನಾವು ಯೂಸ್ ಮಾಡಲಿಲ್ಲ, ಅಥವಾ ಎಕ್ಸ್ಪೋನೆಂಟ್ ಲಾ ಆಗಲಿ. ಬಟ್ ಆ್ಯಂಡ್ ಸೆಕೆಂಡ್ ಆಲ್ಸೋ ಕೋಶೆಂಟು ಪ್ರಾಪರ್ ಕೋಶೆಂಟ್ ಲಾ ಇತ್ತು, ಅದನ್ನು ಯೂಸ್ ಮಾಡೋದು. ಬಟ್ ನಾವು ಥರ್ಡ್ ಸಮ್ ಏನು ಯೂಸ್ ಮಾಡ್ತಾ ಇದ್ವಿ 5th ಸಬ್ ಕ್ವಶನ್ನಲ್ಲಿ, ಇದರಲ್ಲಿ ನಮಗೆ 2 ಲಾ ಯೂಸ್ ಆಗಬೇಕು. ಸಿ ಒಂದು ಫಸ್ಟ್ ಆ್ಯಸ್ ಯೂಶಲ್ ನೋಡಿದ್ವಿ ಆಲ್ರೆಡಿ, ಕ್ವಶನ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಇದು ಯಾವ ಲಾನ ಒಬೇ ಮಾಡ್ತಾ ಇದೆ, ಈ 5 to the power of 2 whole to the power of 3. ಇದು ಯಾವ ಲಾಗೆ, ಪವರ್ಸ್ ಆನ್ ಆರ್ ಆಫ್ ಪವರ್ಸ್. ಸಿ 5 ಸ್ಕ್ವೇರ್ ಅನ್ನೋದು ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆ, 3 ಟೈಮ್ಸ್. ಸೊ ಇಲ್ಲಿ ಈ ಸಮ್ಮಿಗೆ, ಪರ್ಟಿಕ್ಯುಲರ್ಲಿ ಈ ಸಮ್ಮಿಗೆ, ಇಂಥ ಸಮ್ಮಿಗೆ ಎಷ್ಟನ್ನ ಯಾವ ಅಂದರೆ ಫಾರ್ ಎಕ್ಸಾಂಪಲ್ ಎಷ್ಟನ್ನ ಇನ್ ದ ಸೆನ್ಸ್ ಎಷ್ಟು ಲಾನ ಯೂಸ್ ಮಾಡ್ತಾ ಇದೀವಿ ನಾವು ಇಲ್ಲಿ ಅಂದರೆ 2 ಲಾಸ್. ಯಾವ್ಯಾವು, ಪವರ್ಸ್ ಆನ್ ಪವರ್ಸ್, ದಟ್ ಈಸ್ a to the power of something. ಆಲ್ರೆಡಿ a to the power of something ಇದೆ. ದಟ್ ಈಸ್ ಹೋಲ್ ಟು ದಿ ಪವರ್ ಆಫ್ ಇನ್ನೊಂದು ನಂಬರ್ ಇರುತ್ತೆ, a to the power of n ಹೋಲ್ ಟು ದಿ ಪವರ್ ಆಫ್ n ಇದ್ರೆ ಅಂತ ಟೈಮಲ್ಲಿ ಏನು ಮಾಡ್ಬೇಕು ನಾವು, ಎಕ್ಸ್ಪೋನೆಂಟ್ ಪವರ್ಸ್ನ ಮಲ್ಟಿಪ್ಲೈ ಮಾಡಿ n ಇಂಟು m. ಅರ್ಥ ಆಯ್ತಾ? ಸೊ ಇಂಥ ಪ್ರಾಬ್ಲಮ್ಸ್ ಕ್ವೈಟ್ ಡಿಫ್ರೆಂಟ್ ಅಂತ ಹೇಳ್ಬೋದು, ಕ್ವೈಟ್ ಡಿಫಿಕಲ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಕ್ವೈಟ್ ರಿಪೀಟೆಡ್ ಅಂತ ಹೇಳ್ಬೋದು ನಾನು. ಯಾಕೆ ಕ್ವೈಟ್ ರಿಪೀಟೆಡ್ ಅಂತಂದರೆ ಬೇಸ್ಡ್ ಆನ್ 2 ಲಾನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗಿರೋದ್ರಿಂದ. ಸೊ ಎಕ್ಸಾಮ್ ಪೇಪರ್ ಪ್ರಿಪೇರ್ ಮಾಡೋರ್ಗು ಅದೊಂದು. ಸೊ ಒಂದು ಕ್ವಶನಲ್ಲಿ ಮಗುದು 2 ಲಾನು ಚೆಕ್ ಮಾಡ್ಬೋದು, ವೆದರ್ ಹಿ ಸ್ಟಡಿಡ್ ಎವ್ರಿ ಲಾ ಆ ಥರ ಅನ್ನೋ ಒಂದು ಲಾಜಿಕ್ ಅಂತ ಹೇಳ್ಬೋದು. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋಣ ಅನ್ನೋದನ್ನ. ಇಂಥ ಪ್ರಾಬ್ಲಮ್ಸ್ಗಳಿಗೆ ಫಸ್ಟು ಸಿಂಪ್ಲಿಫೈ ಮಾಡ್ಕೊಬೇಕು one ಡಿಜಿಟ್ನ. ವಾಟ್ ಈಸ್ ದಟ್ ಕ್ವಶನ್, 5 square whole to the power of 3 divided by 5 to the power of 3. ಫಸ್ಟ್ ನಾವು ಈ ಸಮ್ ತಗೊಳ್ಳೋಣ, 5 ಸ್ಕ್ವೇರ್ whole to the power of 3. ಇದು ಟ್ರಿಕ್ ಇದೆ, ಈ ಲಾನ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿ. ಸಿ ಈ ಲಾ ಏನು ಹೇಳುತ್ತೆ, 2 into 3 ಮಾಡಬೇಕು ಅಂತ ಹೇಳುತ್ತೆ. ಅವಾಗ ಏನು ಆನ್ಸರ್ ಬಂತೆ, 3 2s 6 ಅಂತಲೇ ಹೇಳುತ್ತೆ. ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಈ ಥರ ಸಿಂಪಲ್ ಡಿಜಿಟ್ 2 3 ಅಂದರೆ 2 3s ಅವ್ರು 3 2s ಅಂತ. ಬಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಗ್ ನಂಬರ್ ಇದ್ರೆ ಅಲ್ವಾಗ ಟೇಬಲ್ಸ್ ಗೊತ್ತಿಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕು, ಅಂಥ ಟೈಮಲ್ಲಿ ಬರೀನೇ ಮಾಡ್ಕೊಂಡು ಹೋಗ್ಬೇಡಿ. ಆರ್ ಈ ಥರ ಮೆಥಡಲ್ಲಾದರೂ ಸಾಲ್ವ್ ಮಾಡ್ಬೋದು ನೀವು. ಆರ್ ಲಿಸರ್, ಸಿ 5 ಸ್ಕ್ವೇರ್, ಈ ಒಂದು ಹೋಲ್ ಡಿಜಿಟ್ಗೆ ಎಕ್ಸ್ಪೋನೆಂಟ್ನ ನಾವು ಆ್ಯಡ್ ಮಾಡೋಣ. 5 ಸ್ಕ್ವೇರ್ ಅನ್ನೋದು ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆ, 3 ಟೈಮ್ಸ್. ಸೊ ನಮ್ಮ ಎಕ್ಸ್ಪೋನೆಂಟ್ ಯಾವ್ದಿದೆ ಇವಾಗ ಈ ಸಮ್ಮಲ್ಲಿ, 3 is our exponent. So you have to multiply 3 times. ಯಾವ ಡಿಜಿಟ್ನ, 3 ಡಿಜಿಟ್ನ ಅಲ್ವಾ. ಸಿ ನಾನಿಲ್ಲಿ ಏನು ಹೇಳಿದೆ, ಬರೀ 2 ಅಂತಂದೆ. ಬಟ್ ನೀವು ಸಿಂಪ್ಲಿಫೈ ಮಾಡಿ ಈ ಥರ ಮೆಥಡಲ್ಲಿ ಮಾಡಿದಾಗ ನಿಮ್ಗೆ ಇನ್ನೊಂದು ಲಾ ಯೂಸ್ ಆಗಬೇಕಾದ್ರೆ, ವಿಚ್ ಇಸ್ ದಟ್ ಲಾ, ಪ್ರಾಡಕ್ಟ್ ಲಾ. ಸಿ ಬೇಸ್ ಸೇಮ್ ಇದೆ, ಕಾಪಿ ಇಟ್ ಆ್ಯಂಡ್ ಏನು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆ. ಎಕ್ಸ್ಪೋನೆಂಟ್ನ ಏನು ಮಾಡ್ಬೋದು, 2
ಪ್ಲಸ್ 2 ಪ್ಲಸ್ 2 ಎಷ್ಟು ಬಂತು 5 ಟು ದಿ ಪವರ್ ಆಫ್ 2 4 6 ನೀವು ಹಿಂಗನಾದರೂ ಮಾಡ್ಕೊಳ್ಳಿ ಅಥವಾ ಈ ಥರ ಆದರೂ ಮಾಡ್ಕೊಳ್ಳಿ, ಆನ್ಸರ್ ನಿಮಗೆ ಸೇಮ್ ಬರುತ್ತೆ. ಸೊ ನಿಮಗೆ ಯಾವುದು ಸಫಿಷಿಯೆಂಟ್ ಅನಿಸುತ್ತೆ ಅಥವಾ ಯಾವುದು ಈಸಿ ಅಂತ ಅನಿಸುತ್ತೆ ಅಥವಾ ಟೈಮ್ ಸೇವರ್ ಯಾವ ಮೆಥಡ್, ಯು ಕ್ಯಾನ್ ಗೋ ಫಾರ್ ದಟ್ ಮೆಥಡ್ ಅಂತ ಐ ಕ್ಯಾನ್ ಸಜೆಸ್ಟ್ ಟು ಪೀಪಲ್. ಸೊ ಈ ಆನ್ಸರ್ ಎಷ್ಟು ಬಂತು 6. ಆ್ಯಂಡ್ ನಾವು ಈ ಆನ್ಸರ್ ಜೊತೆ ಏನನ್ನ ಡಿವೈಡ್ ಮಾಡಬೇಕು 5 ಟು ದಿ ಪವರ್ ಆಫ್ 3ನ ಇವಾಗ ಡಿವೈಡ್ ಮಾಡ್ಕೊಳ್ಳೋಣ. ಸೊ 5 ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3. ಸೊ ಇವಾಗ ನಾವು ಕೋಶಂಟ್ ಲಾನ ಅಪ್ಲೈ ಮಾಡೋಣ. ಬೇಸ್ ಸೇಮ್ ಇದೆ 6 ಮೈನಸ್ 3 ಯಾವ ಲಾ ಕೋಶಂಟ್ ಲಾ. ಸೊ ಈಚ್ ಟೈಮ್ ಮಾಡೋವಾಗ ನೀವು ಲಾಸ್ನ ಫಾರ್ ಎಕ್ಸಾಂಪಲ್ ಲಾದ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀರಾ ಅಥವಾ ಪ್ರಿಪೇರ್ ಆಗೋದಕ್ಕೆ ಬೇರೆ ಬೇರೆ ಸಮ್ನ ಸಾಲ್ವ್ ಮಾಡ್ತೀರಲ್ಲ, ಒಂದು ವರ್ಕಿಂಗ್ ಕಾಲಮ್ನಲ್ಲಿ ಫಸ್ಟ್ ಈ ಲಾಸ್ನ ರೈಟ್ ದೆನ್ ಯು ಸ್ಟಾರ್ಟ್ ಸಾಲ್ವಿಂಗ್. ಎಷ್ಟಾಯಿತು 5 ಟು ದಿ ಪವರ್ ಆಫ್ 6 ಮೈನಸ್ 3 ಅರ್ಥ ಆಯ್ತಲ್ಲ. ಸೊ ಈ ಥರ ಸಿಂಪ್ಲಿ ಅದೇ ಹೇಳಿದ್ದು ಎಕ್ಸರ್ಸೈಸ್ 13.2 ಮುಂಚೆ ಮಿಸ್ಲಿನಿಯಸ್ ಎಕ್ಸಾಂಪಲ್ಸ್ ಯೂಸಿಂಗ್ ದ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂದರೆ 3 or 2 4 ಲಾಸ್ನ ಆ್ಯಡ್ ಮಾಡಿ ಕಂಬೈನ್ ಮಾಡಿ ಈ ಥರ ಕೊಡ್ತಾರೆ. ಸೊ ಈ ಬೇಸ್ಡ್ ಆನ್ ಮಾರ್ಕ್ಸ್ ನೀವು ಸಾಲ್ವ್ ಮಾಡ್ಕೊಬೋದು. ಸೊ ಶಾಲ್ ವಿ ಮೂವ್. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಯಾವುದಕ್ಕೆ ಹೋಗೋಣ ನಾವು ಅಂತಂದರೆ ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್ಗೆ ಹೋಗೋಣ. ಸಿಂಪ್ಲಿಫೈ ಆ್ಯಂಡ್ ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಇದೆ. Simplify and express each of the following in exponential form. Second exercise number 13.2 secondly. So I'll go for first question ಗೆ. ಸೊ ನಾನು ಅದ್ರ ಮೇಲೆ ಸೆಕೆಂಡ್ ಸಬ್ ಕ್ವಶನ್ ಹೋಗ್ತಾ ಇದ್ದೀನಿ. ಐ ಫೀಲ್ ಇದು ಕ್ವೈಟ್ ಒಂಥರ ಇದಿದೆ. ಸೊ ನೋಡೋಣ. Simplify and express each of the following in exponential form. So just simplify ಅಂದರೆ ನೀವು ಫೈನಲ್ ಆನ್ಸರ್ ಬರೀಬೇಕು. ಬಟ್ ಇಲ್ಲಿಗೆ ಏನು ಸ್ಟಾಪ್ ಮಾಡಿದ್ದಾರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ ದೇ ಮೆನ್ಷನ್ ಇಟ್ ಇಸ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್, ಕೀಪ್ ಇಟ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇಫ್ ನಾಟ್, ಸಿಂಪ್ಲಿಫೈ and keep it in a final answer form. Into 5 to the power of 4 whole thing divided by 5 to the power of 7. ಸೊ ಇದರಲ್ಲಿ ಕ್ವೈಟ್ ಸಮ್ ಮೋರ್ ಲಾಸ್ನ ಯೂಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಫಸ್ಟು ಸಿಂಪ್ಲಿಫೈ ಅಂದರೆ ಒಂದೇ ಸಿಂಪ್ಲಿಫೈ. ಫಸ್ಟ್ ಈ ಬ್ರಾಕೆಟ್ನ ಓಪನ್ ಮಾಡಿ ಇದ್ರ ಆನ್ಸರ್ ಜೊತೆ ನೀವು ಇದನ್ನ ಡಿವೈಡ್ ಮಾಡಬೇಕಲ್ವಾ. ಸೊ ಈ ಬ್ರಾಕೆಟ್ ಓಪನ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಈ ಬ್ರಾಕೆಟ್ ಆನ್ಸರ್ ಗೊತ್ತಾಗಬೇಕು. ಸೊ ನಾನು ಪ್ರೀವಿಯಸ್ ಸಮ್ ಅದೇ ಇತ್ತು 5 to the power of 2 whole to the power of 3 ಆನ್ಸರ್ ಎಷ್ಟು ಬಂತು 5 to the power of 6. ಯಾವೆಲ್ಲ ಯೂಸ್ ಮಾಡ್ದು ಪವರ್ ಆನ್ ಪವರ್ ಅಂತ ಯಾವ್ದು ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ ನೀವು ಸಿಂಪ್ಲಿಫೈ ಮಾಡಿದಾಗೂ 5 to the power of 6 ಬಂತು. ಈ 5 to the power of 6 ಇಂಟು 5 to the power of 4 ಪ್ರಾಡಕ್ಟ್ ಲಾ ಮಲ್ಟಿಪ್ಲಿಕೇಶನ್ ಇದೆ. ಪ್ರಾಡಕ್ಟ್ ಲಾ ಯೂಸ್ ಮಾಡ್ಕೊಂಡ್ರೆ ಏನು ಬಂತು, ಬೇಸ್ನ ಹಾಗೆ ಬರ್ಕೊಂಡು ಪವರ್ಸ್ನ ಏನು ಮಾಡ್ಬೋದು ಆ್ಯಡ್ 6 + 4 10. ಸಿ ಈ ಓಲ್ಡ್ ಬ್ರಾಕೆಟ್ನ ರಿಮೂವ್ ಮಾಡಿದ್ವಾ 5 to the power of 10 ಆನ್ಸರ್ ವಿ ಗಾಟ್ ಇಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಡಿವೈಡ್ 5 to the power of 7 and 5 to the power of 10 divided by 5 to the power of 7. That is 5 to the power of ಲಾನ ಯೂಸ್ ಮಾಡೋಕೆ 10 - 7 3. ಇಷ್ಟು ದೊಡ್ಡದಾಗಿ ಆಂಪ್ಲಿಫೈ ಅಂತ ಅನ್ಸುತ್ತೆ. ನೀವು ಈಸಿಯಾಗಿ ಒಂದೊಂದು ಲಾನ ಸಿಂಪ್ಲಿಫೈ ಮಾಡಿಕೊಂಡು ಬ್ರಾಕೆಟ್ನ ಓಪನ್ ಮಾಡಿ ಫಸ್ಟು, ಅದಾದಮೇಲೆ ನೆಕ್ಸ್ಟ್ ಇಂಡಿವಿಜುವಲ್ ಡಿಜಿಟ್ ಏನು ಹೇಳಿದ್ದಾರೆ ಇಲ್ಲಿ, ವೆದರ್ ಇಟ್ ಈಸ್ ಏನು ಆಪ್ರೇಷನ್ ಹೇಳಿದ್ದಾರೆ, ಇಲ್ಲ ಪ್ರಾಡಕ್ಟ್ ಹೇಳಿರ್ತಾರ ಅಥವಾ ಡಿವಿಷನ್ ಹೇಳಿರ್ತಾರೆ, ಏನು ಆಪ್ರೇಷನ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಲ್ಲ. 5 to the power of 3 is our final answer. And next problem ಹೋಗೋಣ. That is ಒಂದು ಡಿಫ್ರೆಂಟ್ ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಅದು ಯಾವುದು ಅಂತಂದರೆ
fourth sub question, 3 into 7 to the power of 2 into 11 to the power of 8 whole thing divided by 21 into 11 to the power of 3. ಆಯ್ತಾ? ಐ ಹೋಪ್ ಇದು ನಾನು ಎರೇಸ್ ಮಾಡ್ಕೊಂಡು ಚಿಲ್ಡ್ರನ್ಸ್ ಇವಾಗ ಆಯ್ತಾ, ಇದು ಏನು ಮೇನ್ ಅಂತ ಕೇಳಿದ್ರು, ಸಿಂಪ್ಲಿಫೈ ಅಂಡ್ ಕೀಪ್ ಇಟ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತಾನೆ ಹೇಳಿರೋದಲ್ವಾ. ಸೊ ಸಿಂಪ್ಲಿಫೈ, ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪ್ಲಿಫೈ ಮಾಡಬೇಕು ಅಥವಾ ನೀವು ಲಾಸ್ನ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಎಕ್ಸ್ಪೋನೆಂಟ್ ಲಾಸ್ ಏನಿರುತ್ತೆ, ನೀವು ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡ್ಬೋದು ಅಥವಾ ಡಿವೈಡ್ ಮಾಡಬೇಕು ಅಂತಂದರೆ ಬೇಸ್ ಏನಿರಬೇಕು, ಸೇಮ್ ಇರಬೇಕು. ಎನಿಥಿಂಗ್ ಇದ್ರ ಪವರ್ ಏನನ್ನ ಇರ್ಬೋದು, ಬಟ್ ಬೇಸ್ ಯಾವಾಗಲೂ ಸೇಮ್ ಇರಬೇಕು. ಅರ್ಥ ಆಯ್ತಾ? ಬೇಸ್ ಡಿಫ್ರೆಂಟ್ ಇದ್ದು ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ನೋಡೋಣ. ಬಟ್ ಆಸ್ ಪರ್ ಇವಾಗ ನಾವೇನು ಓದ್ತಾ ಇರೋದು ಬೇಸ್ ಸೇಮ್ ಇರಬೇಕು ಅನ್ನೋದು. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 2 ಬೇಸ್ ಸೇಮ್ ಇದೆ, ಬಟ್ ಇಲ್ಲಿ ಏನಾಗಿದೆ, ಸೇಮ್ ಇಲ್ಲ. ಸೊ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಪ್ರಾಡಕ್ಟ್ ಲಾನ್ ಅಪ್ಲೈ ಮಾಡಬೇಕು ಅಂತ ಅನ್ಕೊಂತೀರಾ, ಬಟ್ ಇಲ್ಲಿ ಏನಿದೆ, ಸೇಮ್ ಬೇಸ್ ವಿ ಡೋಂಟ್ ಹ್ಯಾವ್. ಇಲ್ಲಿ 21 ಇದೆ ಆ್ಯಂಡ್ ಇದು 11 ಓಕೆ, ಇದನ್ನ ನಾವು ಮಾಡ್ಬೋದು, ಬಟ್ ಇಲ್ಲಿ ಸೇಮ್ ಇಲ್ಲ. ಅಂತ ಟೈಮಲ್ಲಿ ನೀವೇನು ಮಾಡಬೇಕು, ವಾಟ್ ಈಸ್ ಅವರ್ ಜಾಬ್, ನಾವೇನು ಮಾಡಬೇಕು ಅಂತ ಅಂದರೆ ಸೇಮ್ ಬೇಸ್ ಬರೋ ಥರ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಬೇಕು? ಸಿಂಪಲ್. ಫಸ್ಟು ಯಾವ ಥರ ಮಾಡ್ಕೊಬೇಕು ಅಂದರೆ, ನಮಗೆ ಕಾಂಪ್ಲಿಕೇಟೆಡ್ ಆಗಿರೋದು ಯಾವ್ದು ಇವಾಗ ಈ 21ನ ಹೇಗೆ ಬರ್ಕೊಬೋದು ನಾವು? ಸೊ ಇದಕ್ಕೆ ಯಾವ್ದು ಗೊತ್ತಿರಬೇಕು ನಮಗೆ, ಟೇಬಲ್ಸ್ ಗೊತ್ತಿರ್ಬೋದು. 7 3s 21. ಕ್ವಶನ್ ಎಲ್ಲ ಇದೆ ಅಲ್ಲ, 7 3s 21 ಎಷ್ಟು ಸಿಂಪಲ್ ಅನ್ಸ್ಬಿಡುತ್ತೆ ಅಲ್ವಾ. ಬಟ್ ಎಲ್ಲ ಇದೇ ಪ್ರಾಬ್ಲಮ್ ಕೊಟ್ರೆ ಮಾಡ್ಬಿಡ್ತೀರಾ, ಬಟ್ ಬೇರೆ ಪ್ರಾಬ್ಲಮ್ ಕೊಟ್ರೆ ಟ್ರೈ ಟು ಫಿಗರ್ ಇಟ್ ಔಟ್, ಟ್ರಯಲ್ ಅಂಡ್ ಎರರ್ ಮೆಥಡ್ನ ಯೂಸ್ ಮಾಡಿಕೊಂಡು ಟೇಬಲ್ಸ್ ಅಲ್ಲಿ ಯಾವ ಟೇಬಲ್ಸ್ ಅಲ್ಲಿ ಈ ನಂಬರ್ ಬರುತ್ತೆ, ಆ 2 ಟೇಬಲ್ಸ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈ ಆನ್ಸರ್ ಬಂದರೆ ಆ ಟೇಬಲ್ಸ್ನ ಬರ್ಕೊಳ್ಳಿ. ಸೊ 21ನ ಹೇಗೆ ಬರಿಬೋದು ನಾವು? 3 into 7 ಅಂತ ಬರಿಬೋದಾ? 1 3 to the power of 1 7 to the power of 1 3 into 7 ಅಂತ ಬರಿಬೋದಾ? ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡೋದ್ರಿಂದ ನೋಡ್ಕೊಳ್ಳಿ, 3 into 7 to the power of 2 into 11 to the power of 8 ಹೋಲ್ ಥಿಂಗ್ ಡಿವೈಡೆಡ್ ಬೈ ಈ 21ನ ಯಾವ ಥರ ಸಿಂಪ್ಲಿಫೈ ಮಾಡಿದ್ವು ನಾವು? 3 into 7 ಅಂತಾನೆ ಮಾಡಿದ್ವು. 3 7s or 7 3s 21. 3 into 7 7 to the power of 3 to the power of 1 7 to the power of 1 ಅಂತಾನೆ ಇಟ್ಕೊಳ್ಳೋಣ, ಬಿಕಾಸ್ ಇದು ಎಕ್ಸ್ಪೋನೆನ್ಷಿಯಲ್ ಆಗಿರೋದ್ರಿಂದ. ಸೊ 11 to the power of 3 ಆಯ್ತಾ. ನೆಕ್ಸ್ಟ್ ಇವಾಗ ಈ ರೀತಿ ಮಾಡೋಕ್ಕಾಗುತ್ತಾ ನಾವು? 3 7 11 ಇಲ್ಲಿ ಪ್ರಾಡಕ್ಟ್ ಲೋ ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕೆ? ಇಲ್ಲಿ ಸೇಮ್ ಬೇಸ್ ಇಲ್ಲ. ಬಟ್ ನಾವು ಯಾಕೆ ಯೂಸ್ ಮಾಡ್ಬೋದು? ಈ ಹೋಲ್ ಥಿಂಗ್ ಡಿವೈಡೆಡ್ ಬೈ ನ್ಯೂಮರೇಟರ್, ಹೋಲ್ ಥಿಂಗ್ ಡಿವೈಡೆಡ್ ಬೈ ಡಿನೋಮಿನೇಟರ್ ಕೊಟ್ಟಿದ್ದಾರ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಈ ಸಿಂಗಲ್ ಡಿಜಿಟ್ನ ಡಿವೈಡ್ ಮಾಡ್ಕೊಬೋದಾ? 3/3 ಇಲ್ಲಿ ಎಕ್ಸ್ಪೋನೆಂಟ್ 1 ಇಲ್ಲೂ ಎಕ್ಸ್ಪೋನೆಂಟ್ 1 ಅಂತಾನೆ ಇಟ್ಕೊಳ್ಳೋಣ. ಇಂಟು 7 square divided by 7 to the power of 1 into 11 to the power of 8 divided by 11 to the power of 3. ಅರ್ಥ ಆಯ್ತಾ? ಇವಾಗ ನೋಡಿ, 3 to the power of 1 3 to the power of 1 ಎರಡು ನ್ಯೂಮರೇಟರ್ ಸೇಮು, ಡಿನಾಮಿನೇಟರ್ ಸೇಮ್. ನಾವು ಇವಾಗ ನಮ್ಮ ವರ್ಕ್ ಈಸಿ ಆಯಿತು. ಯಾಕೆ ಹೇಳಿ? ನಾವು ಇವಾಗ ಲಾನ ಅಪ್ಲೈ ಮಾಡ್ಬೋದು. ಯಾವ ಲಾ? quotient law. Quotient law na apply. We can apply quotient law. 1 minus 1 7 to the power of 2 minus 1 11 to the power of 8 minus 3 ಎಲ್ಲದಕ್ಕೂ quotient law ನ ಅಪ್ಲೈ ಮಾಡಿದ್ವಿ ನಾವು. ಸೊ ಇದ್ರ ಫೈನಲ್ ಆನ್ಸರ್ ಏನು ಬರುತ್ತೆ? 3 to the power of 1 minus 1 ಏನು ಬಂತು? 3 to the power of 1 0 ಬರುತ್ತೆ. 1ರಲ್ಲಿ 1 ಹೋದ್ರೆ 0 into 7 to the power of 2 minus 1 1 into 11 to the power of 8 minus 3 5.
ಎಷ್ಟು ಲಾ ಯೂಸ್ ಮಾಡಿದೆ ಟೋಟಲ್ ನಾವು ಈಗ ಫಸ್ಟ್ ಸಿಂಪ್ಲಿಫೈ ಮಾಡ್ದೋ. ಸೊ ಡೈರೆಕ್ಟ್ ನಾವು ಕೋಶೆಂಟ್ ಲಾ ಅಪ್ಲೈ ಮಾಡ್ದೋ. ಕೋಶೆಂಟ್ ಲಾ ಅಪ್ಲೈ ಮಾಡೋದ್ರಿಂದ ನಮ್ಗೊಂದು ಆನ್ಸರ್ ಬಂದಿದೆ. ಬಟ್ ಈ ಆನ್ಸರ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಐ ಕ್ಯಾನ್ ರೈಟ್ ಇಟ್ ಹಿಯರ್. ಫಾರ್ ಎಕ್ಸಾಂಪಲ್ ಸಿ, ಈ ಆನ್ಸರ್ ಹೇಗಿದೆ, 3 to the power of 0 into 7 to the power of 1 into 11 to the power of 5 ಇದೆ. ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಪ್ರಾಪರ್ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬಂದಿದೆ. ಬಟ್ ವಿ ನೋ ಇಲ್ಲೊಂದು ಲಾ ಅಪ್ಲೈ ಮಾಡ್ಬೇಕು ನೀವು. 0 ಎಕ್ಸ್ಪೋನೆಂಟ್ ನಂಬರ್ ಏನಿದೆ 0 ಎಕ್ಸ್ಪೋನೆಂಟ್ ಆಗಿದೆ. ಅಂಡ್ ವಿ ನೋ ದಟ್ 0 ಎಕ್ಸ್ಪೋನೆಂಟ್ ಅಂತ ಅಂದ್ರೆ erase it here. Next law, 0 exponent, anything to the power of 0, 1. So ಇದನ್ನು 0 ಇಡಕ್ಕೆ ಬರಲ್ಲ ನಾವು. 1, anything to the power of 0, 1 into 7 to the power of 1 into 11 to the power of 5. So that is equals to 7 into 11 to the power of 5. So ಇದು ಬೇಸಿಕ್ ಅಂತ ಹೇಳಕ್ ಬರಲ್ಲ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಈ ಥರ ಪ್ರಾಬ್ಲಮ್ಸ್ ಈ ಚಾಪ್ಟರ್ಸ್ ಅಲ್ಲಿ ನಿಮಗೆ ಬರೋದು. ಯಾಕೆ ಹೇಳಿ, ಇದು ಸಿಂಪ್ಲಿಫೈ ಇದೆ ಬಿಕಾಸ್ ಅವ್ರ ಡೈರೆಕ್ಟ್ ಕ್ವಶನ್ಸ್ ಎಲ್ಲ ಇದು ಇಂಡೈರೆಕ್ಟ್ ಆಗಿ ಟೇಬಲ್ಸ್ ಸಮ್ ಕೊಟ್ಟಿರ್ತಾರೆ. ಅದನ್ನು ನೀವು ಸ್ಪ್ಲಿಟ್ ಮಾಡಿ ಬರೆದು ನೆಕ್ಸ್ಟ್ ಯಾವ ಲಾ ಯೂಸ್ ಆಗುತ್ತೆ, ಅದಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಐಡೆಂಟಿಫೈ ಮಾಡಿ ಯೂಸ್ ಮಾಡಿ ಆನ್ಸರ್ ಇಡಬೇಕು. ಆ್ಯಂಡ್ ಇಲ್ಲಿ ನೋಡಿ, ಆನ್ಸರ್ ನಮಗೆ ಬಂತು ಅಂದಾಗೂ 3 to the power of 0. ಬಟ್ ನಮಗೆ ಗೊತ್ತು ಎನಿಥಿಂಗ್ ಟು ದ ಪವರ್ ಆಫ್ 0 1 ಆಗುತ್ತೆ. ಸೊ 1 into 7 to the power of 1 into 11 to the power of 5. So final answer 7 into 11 to the power of 5. I hope I made it clear. Yeah. Next sum ಗೆ ಹೋಗೋಣ. ಸೊ ಇದರ ಸಿಂಪ್ಲಿಫೈ ಸಮ್ ತುಂಬಾ ಇದಾವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ವಶನ್ ಇದರಲ್ಲೇ ನೋಡ್ಕೊಳ್ಳಿ. ಸೊ ನಾನು ಇದೊಂದೇ ನಿಮಗೆ ಕೊಟ್ಟಿರೋದು. ಇಲ್ಲಿ ನೋಡಿ, 25 to the power of 4 ಅಂತಾನು ಇದೆ. ಸೊ 25 ಪವರ್ ಯಾವ ಸಮ್ಮಲ್ಲಿ 25 ಬರುತ್ತೆ? 5 ಟೇಬಲ್ 5 5 is 25. ಸೊ ನೀವು 5 into 5 ಅಂತ ಮಾಡ್ಕೊಬೋದು. और example or see first sum 2 to the power of 3 into 3 to the power of 4 into 4 whole thing divided by 3 into 32 ಇದೆ. ಸೊ 32 ಯಾವ ಸಮ್ ಅಲ್ಲಿ ಬರುತ್ತೆ? 4 ಟೇಬಲ್ಸ್ ಅಲ್ಲಿ ಬರುತ್ತೆ. ಅಂಡ್ ಆಬ್ವಿಯಸ್ಲಿ ಈ ತರ ಸಮ್ ಕೊಟ್ಟಾಗ ಒಂದು ನಿಮಗೆ ಹಿಂಟ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಡಿನೋವೇಟರ್ ಅಲ್ಲಿ ನಿಮಗೆ ಸ್ಪ್ಲಿಟ್ ಮಾಡಿ ಕೊಟ್ಟಿರಲ್ಲ, ಡೈರೆಕ್ಟ್ ಒಂದು ನಂಬರ್ ಅಂತ ಕೊಟ್ಟಿದ್ದು. ಸೊ ನೀವು ಅದನ್ನ ಸ್ಪ್ಲಿಟ್ ಮಾಡ್ಕೊಬೇಕು. ಸೊ ಆದ್ರೂ ನಿಮಗೆ ನ್ಯೂಮರೇಟರ್ ಅಲ್ಲಿ ಇರುತ್ತೆ. ಅಂದ್ರೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಲ್ಲ, ಸಮ್ ಪ್ರಾಬ್ಲಮ್ಸ್ಗೆ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಟ್ರೈ ಮಾಡಿ. ಅಂಡ್ ಇಲ್ಲಿ ನೋಡಿ, ಇನ್ನೊಂದು ಸಬ್ ಕ್ವಶನ್ 2 to the power of 0 into 3 to the power of 0 into 4 to the power of 0. ವೆರಿ ಈಸಿ ಅಲ್ಲ? 0 ಎಕ್ಸ್ಪೋನೆಂಟ್ 0 ಅದು 1 into 1 into 1, that is 1. And next sum ಬಂದು sub question 12. Sub question 12 ಅಲ್ಲಿ 2 to the power of, I mean not 2 to the power of 3 into 2 whole to the power of 2. So ಇದನ್ನ ನೀವು 2 to the power of 3 ಇದೆ, ಇಲ್ಲಿ 2 to the power of 3, ಇದನ್ನ ಸ್ಪ್ಲಿಟ್ ಮಾಡಿ whole to the power of 2 ಅನ್ನ. ಸೊ 2 to the power of 3 into 2 ಅನ್ನೋದು ಎಷ್ಟೆಲ್ಲ ಮಲ್ಟಿಪ್ಲೈ ಆಗಿದೆ? 2 times. ಆರ್ ಫಸ್ಟ್ ನೀವು ಬ್ರಾಕೆಟ್ನ ಓಪನ್ ಮಾಡ್ತೀರ ಅಂದ್ರೂ ಅಷ್ಟೇ. 2 to the power of 3 plus 2 to the power of 5, that is 2 to the power of 4 whole to the power of 2. ಇದನ್ನ ಹೋಲ್ ಡಿವೈಡ್ ಮಾಡಿದ್ರೆ ಪವರ್ ಆನ್ ಪವರ್, ಇವಾಗ ಪವರ್ ಆನ್ ಪವರ್ ಮಾಡಿದ್ರೆ 4 2s 8. ನೀವು ಸ್ಪ್ಲಿಟ್ ಮಾಡ್ತೀನ ಅಂದ್ರೂ ಅಷ್ಟೇ 4 into 4 into 2 to the power of 4 ಅನ್ನೋದು 4 2s 8 ಆಗುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಟೈಪ್ ಬಂದು ಸೇ ಟ್ರೂ ಆರ್ ಫಾಲ್ಸ್ ಅಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿದ್ದಾರೆ. ಸೇ ಟ್ರೂ ಆರ್ ಫಾಲ್ಸ್ ಜಸ್ಟಿಫೈ ಯುವರ್ ಆನ್ಸರ್ ಅಂದರೆ ಇಲ್ಲಿ ನೋಡಿ, ಸಬ್ ಕ್ವಶನ್ 4 ಅಲ್ಲಿ 3 to the power of 0 is equals to, that is 1000 whole to the power of 0. ಆಯ್ತಾ?
ಸೇಮ್ ಲಾ, ಎದರ್ ಇದು ಸಿಂಗಲ್ ಡಿಜಿಟ್ ಅಥವಾ ಸ್ಮಾಲ್ ನಂಬರ್ ಆಗಿದ್ರು ಓಕೆ, ಅಥವಾ ಇದು 3 ಡಿಜಿಟ್ 4 ಡಿಜಿಟ್ ಅಂತ ಬಿಗ್ ನಂಬರ್ ಆಗಿದ್ರು ಓಕೆ, ಎನಿಥಿಂಗ್ ಟು ದ ಪವರ್ ಲಾ ಪ್ರಕಾರ ಆಲ್ವೇಸ್ ಈಕ್ವಲ್ಸ್ ಟು 1. ಸೊ ದೇರ್ಫೋರ್ ಇದು ಟ್ರೂ. ಅರ್ಥ ಆಯ್ತು? ಸೊ ಫಾರ್ ಇವಾಗ ಆ್ಯಂಡ್ ಈ ಥರ ಡೈರೆಕ್ಟ್ ಕೊಟ್ಟರು ಆಗುತ್ತೆ. ಅವರು ಸಬ್ ಕ್ವಶನ್ ಸೆಕೆಂಡ್ ಥರ ಡಿಜಿಟ್ನ ಕೊಟ್ಟರೆ 2 to the power of 3 is greater than 5 to the power of 2. 2 to the power of 3 is greater than 5 to the power of 2 ಅಂತ ಅಂದರೆ 2ನ 3 times ಮಲ್ಟಿಪ್ಲೈ ಮಾಡಿ ಗ್ರೇಟರ್ ದೆನ್ ಸಿಂಬಲ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಆನ್ಸರ್ ಮಾಡ್ಕೊಳ್ಳೋಣ. 2 2s are 4, 4 2s are 8, 5ನ 2 times, 5 5s are 25. ಸೊ ಈ ಥರ ಕೊಟ್ಟಾಗ ನೀವು ಸಿಂಪ್ಲಿಫೈ ಮಾಡಿ ನೋಡಿ ಚೆಕ್ ಮಾಡಿ. ಸೊ ಈ ಥರ ರಾಂಗ್ ಕನ್ಕ್ಲೂಷನ್ ಹೋಗ್ಬಿಡಿ. ಯಾವ ಥರ ಟೂನ 3 times, ಸೊ 3 times ಮಲ್ಟಿಪ್ಲೈ ಮಾಡಬೇಕು. 5ನ 2 ಬರೀ 2 times ಹೇಳಿದ್ದಾರೆ, ಸೊ ಇದು ಗ್ರೇಟರ್. ನೋ, ಯು ಹ್ಯಾವ್ ಟು ಡೂ ಇಟ್, ದೆನ್ only you can write your conclusion. ಸೊ ಇದು ಫಾಲ್ಸ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸೇ ಟ್ರೂ ಆರ್ ಫಾಲ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಇದೆ. ಸೊ ನೆಕ್ಸ್ಟ್ ಸಮ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಸಬ್ ಕ್ವಶನ್ ಅಷ್ಟೇ. ಸಿ 10 into 10 to the power of 11 that is equals to 100 to the power of 11. ಈ ಕ್ವಶನ್ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ನಾನು ಮೇಲ್ ಮಾಡ್ಕೊಳ್ತೀನಿ. 10 into 10 to the power of 11. ಸೊ ಬೇಸ್ಡ್ ಆನ್ ಲಾ ನಾವೇನು ಬರಿಬೋದು, ಸೇಮ್ ಬೇಸು 11 ಇದೆ, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ಇಲ್ಲೊಂದು ಪವರ್ ಇದೆ ಅಂತ ಅನ್ಕೊಳ್ಳಿ. 1 plus 1 that is 10 to the power of 12. Next that is equals to 100 to the power of 11 ಅಂತ ಹೇಳ್ತಾರೆ. 11 and 12 also 11, 100 to the power of 11 ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಇದು ಈಕ್ವಲ್ ಆಗಲ್ಲ. ಯಾಕಂದರೆ 10 to the power of 12 and 11 to 100 to the power of 11 were is to bigger, and 10 to the power of 12, no, that's not possible. So once I'll cross check. So 13.2 do false, correct. That is not false, correct. 100 to the power of 11 is the greatest number than 10 to the power of 12. ಹಾಗಾಗಿ ಇದನ್ನು ಫಾಲ್ಸ್ ಆಗುತ್ತೆ. ಸೊ ನಾನು 3 ಸಮ್ ಸಾಲ್ವ್ ಮಾಡಿದೆ ಅಂತ ಅನ್ಕೊತೀನಿ. ನೀವು ರಿಮೈನಿಂಗ್ ಸಮ್ನ ಸಾಲ್ವ್ ಮಾಡಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ. ದೆನ್ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಅಂದರೆ ಎಕ್ಸ್ಪ್ರೆಸ್ ನೆಕ್ಸ್ಟ್ 4th ಸಬ್ ಕ್ವಶನ್. ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಓನ್ಲಿ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಇದರಲ್ಲಿ ಫೈನಲ್ ಆನ್ಸರ್ ನೀವು ಹಿಡೋ ಆಗಿಲ್ಲ, ಬಟ್ ನೀವೇನು ಮಾಡಬೇಕು, ಪ್ರೈಮ್ ನಂಬರ್ಸ್ನ ಯೂಸ್ ಮಾಡಿಕೊಂಡು ಇದ್ರದ್ದು ಪ್ರಾಡಕ್ಟ್ ಕಂಡು ಹಿಡಿದು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇಡಬೇಕು. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇಟ್ಟರೆ ನಿಮ್ಮ ಜಾಬ್ ಕಂಪ್ಲೀಟ್. ಸೊ ಯಾವ ಕ್ವಶನ್ ತಗೊಳ್ಳೋಣ ಅಂದರೆ ಒಂದು ಬಿಗ್ ಪ್ರಾಬ್ಲಮ್ ತಗೊಳ್ತೀನಿ. ಸೊ ಬೇಸ್ಡ್ ಆನ್ ಅದರಲ್ಲಿರೋ ಸಿಂಗಲ್ದು ಟರ್ಮ್ಸ್ ಲೈಕ್ 277 68 ಸಿಂಗಲ್ ಟರ್ನ್ ಸಮ್ನ ನೀವು ಸಾಲ್ವ್ ಮಾಡ್ಕೊಬೋದು. ಸೊ ನಾನು ಡಬಲ್ ಇರೋ ಸಮ್ನ ತಗೊಳ್ತೀನಿ. 3rd ಸಬ್ ಕ್ವಶನ್ 729 into 64. 729 into 64. ಸೊ ಈ ಒಂದು ನೀವು ಸಮ್ನ ಪ್ರೈಮ್ ನಂಬರ್ಸ್ ಯೂಸ್ ಮಾಡಿಕೊಂಡು ಅದರದ್ದು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇಡಬೇಕು, ಪ್ರಾಡಕ್ಟ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇಡಬೇಕು. ಫಸ್ಟ್ 729 ಯಾವ ಪ್ರೈಮ್ ನಂಬರ್ಸಿಂದ ಹೋಗುತ್ತೆ ಅಂತ ಚೆಕ್ ಮಾಡೋಣ. 729 ಐ ಫೀಲ್ ನಾವು ಕ್ವೈಟ್ ಬಿಫೋರ್ ಫಸ್ಟ್ ಮಾಡಿದ್ದು ಅನ್ಸತ್ತೆ. 3 ಟೇಬಲ್ಸ್ ತಗೊಂಡು, ಸೊ
729 ಮಾಡಲಿಕ್ಕೆ 729 ಪ್ರೈಮ್ ನಂಬರ್ಸ್ ಅಲ್ಲಿ ಮೆನ್ಷನ್ ಮಾಡಿದರೆ ಏನು ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್, ಆವಾಗ ನೀವು ಪ್ರೈಮ್ ನಂಬರ್ಸನ್ನೇ ತಗೊಬೇಕು. ದಟ್ ಈಸ್ 3 2s. ಹೇಗೆ 3 ಬಂತು ಮ್ಯಾಮ್ ಅಂತ ಅಂದರೆ 2 ಇಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಬರಲ್ಲ ಅಂತ ಒಂದು ಕ್ಲಾರಿಟಿ ತಗೊಳ್ಳೋಣ. ಸೊ ಫಸ್ಟ್ 2 3s 6, 1 ರಿಮೈನಿಂಗ್ ಆಗುತ್ತೆ. 2 6 12, 9 ಇದೆ. 2 4s 8 ಮಾಡ್ತೀವಿ, ಬಟ್ ಸ್ಟಿಲ್ ಇಲ್ಲಿ ರಿಮೈನಿಂಗ್ ಎಷ್ಟು ಬರುತ್ತೆ? 1 ರಿಮೈನಿಂಗ್ ಬರುತ್ತೆ. ಸೊ ನಾವು ಅದಕ್ಕೆ LCMದು ನಾವು ಚೆಕ್ ಮಾಡೋವಾಗ ನಮಗೆ ರಿಮೈನಿಂಗ್ ಬರಬಾರ್ದು, ಇಟ್ಸ್ ಲೈಕ್ ಕಂಪ್ಲೀಟ್ ಆಗಿ ಹೋಗಬೇಕು. ನೆಕ್ಸ್ಟ್ 3 ಟೇಬಲ್ಸ್ ಇಂದ ಸಾಲ್ವ್ ಮಾಡೋಣ. ಸೊ 3 2s 6, 3 4s 12, 3 3s 9. ನೆಕ್ಸ್ಟ್ 24, 3 8s 24, 3 1s 3, 81 ಆಗಿರೋದ್ರಿಂದ ನೆಕ್ಸ್ಟ್ ಥರ್ಡ್ ಟೇಬಲ್ ಇಂದನೇ ಹೋಗುತ್ತೆ. ಸೊ ಡೈರೆಕ್ಟ್ ಆಗಿ ಇವಾಗ 9 9s ಅಂತ ಬದಲು 3 ಇಂದನೂ ಹೋಗುತ್ತೆ. ಬಿಕಾಸ್ 3 2s 6, 2 ರಿಮೈನಿಂಗ್ ಆಗ ಸೊ 21 ಬರುತ್ತೆ. ದಟ್ ಈಸ್ 3 7s 21 ಆಗಿರುತ್ತೆ. ಆ್ಯಂಡ್ 3 9s ಆಸ್ ಯೂಶುವಲ್ ವಿ ನೋ, 3 9s 27, 3 3s 9, 3 3s 9. ಸೊ 279 ಆಯ್ತಾ. 64ಗೆ ಹೋಗೋಣ. ನೋಡ್ತಿದ್ದೆ ಈವನ್ ನಂಬರ್ಸ್ 2 ಇಂದ ಆಸ್ ಯೂಶುವಲ್ ಹೋಗೇ ಹೋಗುತ್ತೆ ಆಬ್ವಿಯಸ್ಲಿ. 2 3s 6, 2 2s 4, 32. ಸೊ 32 ಡೈರೆಕ್ಟ್ ಆಗೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ಸಿಂಗಲ್ ಡಿಜಿಟಲ್ಲಿಂದನೇ ಹೋಗ್ಬೋದು. 2 1s 2, ಗೋ ಫಾರ್ 2 1s. ಇನ್ನೆಷ್ಟು ರಿಮೈನಿಂಗ್ ಆಯಿತು? 1 2 1s 12, 1 ರಿಮೈನಿಂಗ್ ಆಯಿತು. 2 6 12, 2 8 16, 2 4s 8, 2 2s 4. ಸೊ ನಮಗೆ 729 ಆಯಿತು. 64 ಮಲ್ಟಿಪ್ಲೈ ಪ್ರಾಡಕ್ಟ್ ಕಂಡುಹಿಡ್ಕೊಂಡಿದ್ದಾಯಿತು ಪ್ರೈಮ್ ನಂಬರ್ಸ್ನ ಯೂಸ್ ಮಾಡಿ. ಇವಾಗ ಏನು ಹೇಳ್ತಾ ಇದ್ದಾರೆ? ಫ್ಯಾಕ್ಟರ್ಸ್ ಓನ್ಲಿ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಬರ್ಕೊಳ್ಳಿ. 729 ಇಸ್ ಈಕ್ವಲ್ಸ್ ಟು 3 ಎಷ್ಟೆಲ್ಲ ಮಲ್ಟಿಪ್ಲೈ ತೊಗೊಂಡಿದ್ದೀವಿ? 3 ಟೇಬಲ್ಸ್ 1 2 3 4 5 6, 3 to the power 6 into 64ಗೆ 1 2 3 4 5 6, 2 to the power 6. Exponential form. Just simplify using product of prime factors ಅಂತ ಅಂದರೆ ನೀವು ಅವಾಗ ಇದನ್ನ ಮತ್ತೆ 3ನ 6 ಟೈಮ್ ಮಲ್ಟಿಪ್ಲೈ ಮಾಡಿ 2ನ 6 ಟೈಮ್ ಮಲ್ಟಿಪ್ಲೈ ಮಾಡಿ ಇದರ ಆನ್ಸರ್ ಇಡೋ ಅವಶ್ಯಕತೆ ಇರಲ್ಲ. ಯಾಕೆ ಅವಶ್ಯಕತೆ ಇರಲ್ಲ? ಇದು ಮಾಡಿದ್ರೆ ಫೈನಲ್ ಆನ್ಸರ್ ನಮಗೆ 729 ಬರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 4th ಒನ್ನಲ್ಲಿ 270 ಇದೆ. 1 ಸಿಂಗಲ್ ಟರ್ಮ್ ಇರೋದ್ರಿಂದ ಟ್ರೈ ಮಾಡ್ಬೋದು. ನೀವು 3 ಇಂದ ಟ್ರೈ ಮಾಡ್ಬೋದು. 3 9s 27 ಆಗುತ್ತೆ, 0 ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ 3 3s 9. ಸೊ ಹಾಗಾಗಿ 270 ನೀವು ಟ್ರೈ ಮಾಡ್ಬೋದು. ಸೊ 108 into 192 and 768 ಇನ್ ರಿಮೈನಿಂಗ್ ಸಮ್ಗಳನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ 5th. ಸೊ ಫೈನಲಿ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ಸ್ ದಟ್ ಈಸ್ 5th ಅಲ್ಲಿ ಇದೀವಿ ನಾವು. ಜಸ್ಟ್ ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಸಿಂಪ್ಲಿಫೈ ಕೊಟ್ಟರೆ ಏನು ಮಾಡಬೇಕು? ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇಡೋದು ಅಷ್ಟೇ ಅಲ್ಲ. ಸೊ ಅವರೇ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ ಸಿಂಪ್ಲಿಫೈ ಕ್ವಶನ್ಸಲ್ಲಿ. ನೀವು ಅದ್ರದ್ದು ಆನ್ಸರ್ ಫೈನಲ್ ಆನ್ಸರ್ ಕಂಡುಹಿಡಿಬೇಕು. ಸೊ ಯಾವ್ದು ತಗೊಳ್ಳೋಣ? ಆ್ಯಂಡ್ ಇದರಲ್ಲಿ ಒನ್ ಟೈಮ್ ಏನು ಕೊಟ್ಟಿರ್ತಾರೆ? ಸ್ಪ್ಲಿಟ್ ಮಾಡಿ ಕೊಟ್ಟಿರ್ತಾರೆ. 2 ಟೇಬಲ್ಸ್ 3 ಟೇಬಲ್ಸ್ ಯೂಶಲಿ ಈ ಥರದಲ್ಲಿ. ಇಲ್ಲಾಂದರೆ ಬಿಗ್ ನಂಬರ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಅವಾಗಲೇ ನಾವು ಮಾಡಿದ್ವಲ್ಲ, ಯಾವ ಥರ ಮಾಡಿದ್ವಿ ನಾವು ಸಿಂಪ್ಲಿಫಿಕೇಷನಲ್ಲಿ ಜಸ್ಟ್ ಒಂದು ಓಲ್ ಪ್ರಾಡಕ್ಟ್ ನಂಬರ್ ಕೊಟ್ಟಿರ್ತಾರೆ. ಅದನ್ನ ನೀವು ಫಸ್ಟು ಕಂಡುಹಿಡ್ಕೊಬೇಕು ಯಾವುದು ಟೇಬಲ್ಸ್ ಅದು ಬರುತ್ತೆ ಅಂತ. ಆ ಥರ ಕಂಡುಹಿಡಿದು ಮಾಡೋ ಪ್ರಾಬ್ಲಮ್ನ ಸಬ್ ಕ್ವಶನ್ 1 ಇದೆ. 2 to the power of 5 whole square into 7 to the power of 3 whole thing divided by 8 to the power of 3 into 7 ಇರುತ್ತೆ. ಸೊ ನೋಡ್ಕೊಳ್ಳಿ, ಇವಾಗ ಸಿಂಪ್ಲಿಫೈ ಅಂತ ಕೇಳಿದ್ದಾರೆ ಅಂತಂದರೆ ನಾವು ಕೋಶೆಂಟ್ ಲಾ ಅಪ್ಲೈ ಮಾಡಬೇಕು. ಕೋಶೆಂಟ್ ಲಾ ಅಪ್ಲೈ ಮಾಡೋದಕ್ಕೆ ನಮಗೆ ಸೇಮ್ ಬೇಸ್ ಬರಬೇಕು. ಪ್ರಾಡಕ್ಟ್ ಲಾ ಅಪ್ಲೈ ಮಾಡಬೇಕು, ಸೇಮ್ ಬೇಸ್ ಬರಬೇಕು. ಸೇಮ್ ಬೇಸ್ ಇಲ್ಲ. ಸೊ ಸೇಮ್ ಬೇಸ್ ಇಲ್ದಾಗ ಏನು ಮಾಡಬೇಕು? ಸೇಮ್ ಬೇಸ್ ಬರೋದ್ರ ನಾವು ಮಾಡ್ಕೋಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂದರೆ ಕ್ವೈಟ್ ಸಿಂಪಲ್. ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇಟ್ಸ್ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಒಂದೇ ನೀವು ಬಿಡಿಸ್ಕೊಂತ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಪವರ್ ಆನ್ ಪವರ್ ಥರ ಇದೆ ನೋಡೋಕೆ. ಇದಕ್ಕೆ
ಸೊ ಪವರ್ ಆನ್ ಪವರ್ ಇಂದ 2 to the power of 10 ಬರುತ್ತೆ ಇದು ಆನ್ಸರು, ಬಿಕಾಸ್ 5 into 2 ಮಾಡಿದ್ದೀವಿ, ಇಂಟು 7 to the power of 3 ಹೋಲ್ ಥಿಂಗ್ ಡಿವೈಡೆಡ್ ಬೈ ಸಿ. ಯಾವ ಥರ ಚೆಕ್ ಮಾಡಬೇಕು ಸೇಮ್ ಬೇಸ್ ಬರೋದು ಅಂದರೆ 8 ಯಾವ ಟೇಬಲ್ನ ಮಲ್ಟಿಪ್ಲೈ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 8 ಆನ್ಸರ್ ಬರುತ್ತೆ. ಅಥವಾ ಯಾವುದೇ ನಂಬರಲ್ಲಿ ಯಾವ ಟೇಬಲ್ನ ಯಾವುದಾನ ನಂಬರ್ ಇದ್ರೆ ಯಾವುದೇ ಟೇಬಲ್ ತಗೊಳ್ಳಿ ಅಥವಾ ಯಾವುದನ್ನ ಟೇಬಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಫಿಕ್ಸ್ಡ್ ನಂಬರ್ ಅಂತ ಇರಲ್ಲ, ಪ್ರಾಬ್ಲಮ್ಸ್ ಇಲ್ಲ, ನಂಬರ್ ಚೇಂಜ್ ಆಗ್ತಿರುತ್ತೆ. ಅಂತ ಟೈಮಲ್ಲಿ ಯಾವ ಟೇಬಲ್ನ ನೀವು ಫಾರ್ ಎಕ್ಸಾಂಪಲ್ 3 times 4 times ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದಾಗ ಈ ಆನ್ಸರ್ ಬಂದರೆ ಆ ಟೇಬಲ್ದು ನಂಬರ್ನ ಡಿಜಿಟ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇವಾಗ 8 2 ಇಂದ ಸ್ಟಾರ್ಟ್ ಮಾಡೋಣ. 2 into 2 4, 4 into 2 8. ಫಸ್ಟ್ ನಮಗೆ ಸೆಕೆಂಡ್ ಟೇಬಲನ್ನೇ ಬಂತು. ಫಾರ್ ಎಕ್ಸಾಂಪಲ್ ಸೆಕೆಂಡಲ್ಲಿ ಬಂದಿಲ್ಲ, ಇಲ್ಲಿ ಕೊಟ್ಟಿರೋ ನಂಬರ್ಗಿಂತ ಇದು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ 3 ಟೇಬಲ್ಗೆ ಹೋಗಿ 4 ಟೇಬಲ್ಗೆ ಹೋಗಿ 4th ಟೇಬಲ್. ಸೊ ಯಾವುದೇ ಟೇಬಲ್ನ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ನಿಮಗೆ ತುಂಬಾ ಯೂಸು ಆಗುತ್ತೆ. ಸೊ ಹಾಗಾಗಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಸೊ 8 ಯಾವ್ದು ಬಂತು, 2ನ 3 times ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಆಯ್ತಾ, ಸಿ ನೋಡಿ ಇಲ್ಲಿ 2ನ 3 times ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಸೊ 2, ಬಟ್ ಇಲ್ಲಿ ಕೋಶೆಂಟ್ ವೇರಿ ಆಗುತ್ತಾ ಇಲ್ಲ. ಸೊ ಗಿವನ್ ಕೋಶೆಂಟ್ ಯು ಹ್ಯಾವ್ ಟು ಕಾಪಿ ಆಸ್ ಇಟ್ ಈಸ್ ಇಂಟು 7. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, ಬಿಕಾಸ್ ಇಲ್ಲಿ 2 to the power of 10 ಇದೆ, ಇಲ್ಲಿ 2 to the power of 3 ಹೋಲ್ ಟು ದಿ ಪವರ್ ಆಫ್ 3. ಇದು ಪವರ್ ಆನ್ ಪವರ್ ಮೆಥಡ್ ನಾವು ಸಿಂಪ್ಲಿಫೈ ಮಾಡ್ಕೊಬೋದು. ಎಷ್ಟು ಬರುತ್ತೆ ಆನ್ಸರ್ ಅವಾಗ 2 to the power of 10 into 7 to the power of 3 ಹೋಲ್ ಥಿಂಗ್ ಡಿವೈಡೆಡ್ ಬೈ ಪವರ್ ಆನ್ ಪವರ್ ಲಾನ ಅಪ್ಲೈ ಮಾಡೋದ್ರಿಂದ 3 3s are 9 into 7. 3 3s are 9 into 7 ಆಗಿರೋದ್ರಿಂದ ಇಲ್ಲಿ ಬರೀತಾ ಇದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಯಾವ ಲಾನ ಅಪ್ಲೈ ಮಾಡ್ಬೋದು ನಾವು, ಕೋಶೆಂಟ್, ಬಿಕಾಸ್ ಸೇಮ್ ಬೇಸ್ ಇದೆ ನಮ್ಗೆ ಇವಾಗ. ಹಾಗಾಗಿ 2 to the power 10 minus 9 into 7 to the power of 3 minus 1. 2 to the power of 1 into 3 minus 1 2. 2 into 7 ಎಷ್ಟು ಸಲ ಮಲ್ಟಿಪ್ಲೈ 2 times ಅಂತ ಹೇಳಿದ್ದಾರೆ. 7 7s are 49. 2 into 49, that is 9 2s are 18, 4 2s are 8. ಎಷ್ಟು ಬಂತು ಫೈನಲ್ ಆನ್ಸರ್ ನಮಗೆ 8 9. 8 and 8 plus 1 9, 98. ಸೊ ಈ ಪ್ರಾಬ್ಲಮ್ದು ಫೈನಲ್ ಆನ್ಸರ್ ಬಂದು 98. ಆಗ್ತಾ ಇದ್ದಲ್ಲ ಸ್ಟೂಡೆಂಟ್ಸ್, ಈ ಥರ ಮೆನಿ ಪ್ರಾಬ್ಲಮ್ಸ್ ಇದೆ. ಸೊ ಮೆನಿ ಪ್ರಾಬ್ಲಮ್ಸಲ್ಲಿ ಇದೊಂದು ಪ್ರಾಬ್ಲಮ್ ಅಷ್ಟೇ. ಸಿ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪ್ರಾಬ್ಲಮ್ಸಲ್ಲಿ ನೋಡ್ಕೊಳ್ಳಿ, 25 into 5 to the power of 2 into t to the power of 8 divided by 10 to the power of 3 into t to the power of 4 ಇದೆ. ಸೊ ನೀವು 25ನ ಸ್ಟಾರ್ಟ್ ಮಾಡೋಕ್ಕಿಂತ ಬದಲು 5 ಮತ್ತು 10 ಇದೆ ಅಲ್ವಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಟಿ ಟು ದಿ ಪವರ್ ಆಫ್ 8 ಟಿ ಟು ದಿ ಪವರ್ ಆಫ್ 4 ಇದಕ್ಕೆ ಪ್ರಾಡಕ್ಟ್ ಕೋಶೆಂಟ್ ಲಾ ಅಪ್ಲೈ ಮಾಡ್ಬೋದು. ಆ್ಯಂಡ್ 25ನ ನೀವು 5 into 5 ಅಪ್ಲೈ ಮಾಡ್ಬೋದು. ಆವಾಗ 3 times ಆಗುತ್ತೆ. ಸೊ ಆ ಥರ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ 3 to the power of 5 into 10 to the power of 5 into 25 divided by 5 to the power of 7 into 6 to the power of 5 ಇದೆ. ಸೊ 6ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಫಸ್ಟ್ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತಿನ ಕ್ಲಾಸ್ ಬಂದು ಫುಲ್ ಆಫ್ ಎಕ್ಸಸೈಸ್ 13.2 ಆಗಿತ್ತು. I hope I made it clear. All types of problems ಅಲ್ಲಿ ಅಟ್ಲೀಸ್ಟ್ 1 1 2 2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಕ್ವೈಟ್ ಡಿಫ್ರೆಂಟ್ ಇರೋ ಪ್ರಾಬ್ಲಮ್ಸನ್ನೇ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ತುಂಬ ಸಿಂಪಲ್ ಇರೋ ಪ್ರಾಬ್ಲಮ್ನ ಹೇಳ್ಕೊಟ್ಟು ತುಂಬ ಕಾಂಪ್ಲಿಕೇಟೆಡ್ ಸ್ವಲ್ಪ ಡಿಫಿಕಲ್ಟ್ ಇರೋದನ್ನ ಬಿಟ್ಟಿದ್ದೀನಿ ಅಂತಲ್ಲ. ಸೊ ಕ್ವೈಟ್ ಡಿಫ್ರೆಂಟ್ ಇರೋ ಪ್ರಾಬ್ಲಮ್ಸ್ನ ಯೂಸ್ ಮಾಡಿ. ಸೊ ಇದರ ಸಿಂಪ್ಲಿಫೈ ಪ್ರಾಬ್ಲಮ್ಸು ನಾವು ಲಾಸ್ಟ್ ಒಂದು 2 3 4 ಏನು ಮಾಡ್ದು, ಫಸ್ಟ್ ಒನ್ ಆಗಿರ್ಬೋದು, ನೆಕ್ಸ್ಟ್ ಅದಾದಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಇದರಲ್ಲಿ ಸಿಂಪ್ಲಿಫೈ ಮಾಡಿರ್ಬೋದು, ಅವ್ರು ಈ ಪ್ರಾಬ್ಲಮ್ಸಲ್ಲಿ ಸಿಂಪ್ಲಿಫೈ ಮಾಡಿರ್ಬೋದು. ಸೊ ಸಿಂಪ್ಲಿಫೈ ಪ್ರಾಬ್ಲಮ್ಸ್ ಕ್ವೈಟ್ ಡಿಫಿಕಲ್ಟ್ ಇರ್ಬೋದು ಈ ಲೆವೆಲ್ಗೆ, 7th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಕ್ವೈಟ್ ಡಿಫಿಕಲ್ಟ್. ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಈ ಪ್ರಾಕ್ಟೀಸ್ ಆಗುತ್ತೆ.
ಸೊ ಆ್ಯಸ್ ಯೂಶಲ್ ಟೇಬಲ್ ನೋಡಿದ ತಕ್ಷಣ ಓಕೆ ಈ ಟೇಬಲಿಂದ ಈ ನಂಬರ್ಸ್ ಬರುತ್ತೆ. ಸೊ ನೀವು ಈ ಥರ ಇಲ್ಲ ಅಂತ ಅಂದರೆ 4 × 2 8 ಬರುತ್ತೆ. ನೋ, ದಿಸ್ ಈಸ್ ನಾಟ್ ದ ಮೆಥಡ್. ನೀವು ಎಕ್ಸ್ಪೋನೆಂಟ್ ಚಾಪ್ಟರ್ ಇದ್ದೀರಾ, ಸೊ ನೀವು ನಿಮ್ಮ ಆನ್ಸರ್ ಆಗಿರ್ಬೋದು, ನಿಮ್ಮ ಪಾಯಿಂಟ್ ಏನು ನೀವು ಸಾಲ್ವ್ ಮಾಡೋ ವೇ ಆಗಿರ್ಬೋದು ಎಕ್ಸ್ಪೋನೆಂಟ್ ನಂಬರ್ಸೇ ಆಗಿರ್ಬೇಕು. ದಟ್ ಈಸ್ 2 to the power of 3. ಸೊ 2ನ 3 ಟೈಮ್ಸ್ ಮಾಡ್ತೀವಿ ಮೇಡಮ್ ನನಗೆ 8 ಬರುತ್ತೆ ಅನ್ನೋದು ನಿಮ್ಮ ಐಡೆಂಟಿಫೈ ಆಗಿರಬೇಕು ಆಯಿತಾ. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಡಿ, ಎಕ್ಸ್ಪೋನೆಂಟ್ ನಂಬರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವುದೇ ಪ್ರಾಬ್ಲಮ್ಸ್ಗೆ ಬೇರೆ ಸೊಲ್ಯೂಷನ್ಸ್ಗೆ ವಿಡಿಯೋ ಬೇಕಿದ್ದರೆ ಅಥವಾ ಈ ಪ್ರಾಬ್ಲಮ್ಸ್ಗೆ ಇಷ್ಟು ಎಕ್ಸಸೈಸಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಬೇರೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬೇಕಿದ್ದರೆ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಾನ ನೀಡಿದರೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.